ಥೈಲ್ಯಾಂಡ್ನ ಪ್ರಸಿದ್ಧ ಪ್ರವಾಸಿ ನಗರ ಪಟ್ಟಾಯದ ಜನಪ್ರಿಯ ನೈಟ್ ಕ್ಲಬ್ನಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಚಿತ್ರ ಹಾಗೂ ಭಾಷಣದ ತುಣುಕು ಪ್ರದರ್ಶನಗೊಂಡಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ. ಈ ವಿಡಿಯೋ ಪರ ವಿರೋಧದ ಚರ್ಚೆಗೆ ಕಾರಣವಾಗಿದ್ದು ನೆಟ್ಟಿಗರು ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಪಟ್ಟಾಯದ ಪ್ರಸಿದ್ಧ ವಾಕಿಂಗ್ ಸ್ಟ್ರೀಟ್ ನಲ್ಲಿರುವ ಜನಾತ್ ಎಂಬ ನೈಟ್ ಕ್ಲಬ್ನಲ್ಲಿ ಈ ಘಟನೆ ನಡೆದಿದೆ. ಇನ್ನು ಭಾರತೀಯ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಕಾರ್ಯನಿರ್ವಹಿಸುವ ಈ ಕ್ಲಬ್ ಬಾಲಿವುಡ್ ಹಾಗೂ ಪಂಜಾಬಿ ಸಂಗೀತ, ಭಾರತೀಯ ಶೈಲಿಯ ನೈಟ್ ಲೈಫ್ ಆಗಿ ಪ್ರಸಿದ್ಧವಾಗಿದೆ. ಇನ್ನು ಕ್ಲಬ್ನ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಳ್ಳಲಾದ ವಿಡಿಯೋದಲ್ಲಿ ಭಾರತೀಯರು ಬಾಲಿವುಡ್ ಹಾಡುಗಳಿಗೆ ಸಂಭ್ರಮದಿಂದ ನೃತ್ಯ ಮಾಡುತ್ತಿರುವ ವೇಳೆ ಅಲ್ಲಿನ ಬೃಹತ್ ಎಲ್ಇಡಿ ಪರದೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಚಿತ್ರ ಪ್ರದರ್ಶನವಾಗುತ್ತದೆ. ಇದೇ ವೇಳೆ ಅವರ ಜನಪ್ರಿಯ ಭಾಷಣದ ಧ್ವನಿಯನ್ನ ಡಿಜೆ ಸಂಗೀತದೊಂದಿಗೆ ಪ್ಲೇ ಮಾಡಲಾಗಿರುವುದು ವಿಡಿಯೋದಲ್ಲಿ ಕಂಡುಬಂದಿದೆ. ಇನ್ನು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದ ಬೆನ್ನಲ್ಲೇ ನೆಟ್ಟಿಗರ ನಡುವೆ ಚರ್ಚೆ ಕೂಡ ಶುರುವಾಗಿದೆ. ಕೆಲವರು ಇದನ್ನ ವಿನೂತನ ಕ್ಷಣ ಎಂದು ಬಣ್ಣಿಸಿ ವಿದೇಶದಲ್ಲೂ ಪ್ರಧಾನಿ ಮೋದಿ ಅವರ ಜನಪ್ರಿಯತೆಯ ಪ್ರತೀಕ ಅಂತ ಅಭಿಪ್ರಾಯಪಟ್ಟಿದ್ರೆ, ಮತ್ತೊಂದು ಕಡೆ ದೇಶದ ಪ್ರಧಾನಿಯವರ ಭಾಷಣವನ್ನ ನೈಟ್ ಕ್ಲಬ್ ನಲ್ಲಿ ಈ ರೀತಿಯಾಗಿ ಬಳಸಿರುವುದು ಹುದ್ದೆಯ ಗೌರವಕ್ಕೆ ಧಕ್ಕೆ ತರುವಂತದ್ದು ಅಂತ ಕೆಲವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲ ಸಾಮಾಜಿಕ ಜಾಲತಾಣ ಬಳಕೆದಾರರು ಇದು ಪ್ರಧಾನಿ ಮೋದಿ ಅವರಿಗೆ ವಿದೇಶದಲ್ಲಿ ದೊರೆತ ವಿಶಿಷ್ಟ ಗೌರವ ಅಂತ ಕೊಂಡಾಡಿದ್ರೆ, ಮತ್ತೊಬ್ಬರು ಇಂತಹ ಘಟನೆಗಳು ಅನಗತ್ಯ ವಿವಾದಗಳಿಗೆ ಕಾರಣವಾಗಬಹುದು ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಥೈಲ್ಯಾಂಡ್ ನಲ್ಲಿ ಭಾರತೀಯ ಪ್ರವಾಸಿಗರ ಸಂಖ್ಯೆಯು ಹೆಚ್ಚುತ್ತಿರುವ ಹಿನ್ನೆಲೆ ಈ ವಿಡಿಯೋ ಮತ್ತಷ್ಟು ಗಮನವನ್ನ ಸೆಳೆದಿದೆ. ಒಟ್ಟಾರೆ ಪಟ್ಟಾಯದ ನೈಟ್ ಕ್ಲಬ್ ನಲ್ಲಿ ಪ್ರಧಾನಿ ಮೋದಿ ಅವರ ಚಿತ್ರ ಹಾಗೂ ಭಾಷಣದ ಪ್ರದರ್ಶನ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದ್ದು, ಇದು ಗೌರವವೇ ಅಥವಾ ವಿವಾದವೇ ಎಂಬ ಚರ್ಚೆ ಜೋರಾಗಿದೆ.